ಆಂಧ್ರ ಪ್ರದೇಶದಲ್ಲಿ ಜಗನ್ಮೋಹನ್ ಹೀನಾಯ ಸೋಲನ್ನ ಕಾಣ್ತಿದ್ದಾರೆ. 3ನೇ ಸ್ಥಾನಕ್ಕೆ ಕುಸಿದ ಜಗನ್ಮೋಹನ್ ಪಾರ್ಟಿ 175 ಕ್ಷೇತ್ರಗಳ ಪೈಕಿ ಕೇವಲ 12 ಸ್ಥಾನಗಳಲ್ಲಿ ಮಾತ್ರ ಮುನ್ನಡೆಯನ್ನ ಕಾಣ್ತಿದೆ. ಟಿಡಿಪಿ 134, ಜನಸೇವಾ 21 ಕ್ಷೇತ್ರಗಳಲ್ಲಿ ಭರ್ಜರಿ ಮುನ್ನಡೆಯನ್ನ ಕಾಣ್ತಾ ಇದೆ. ಆಡಳಿತಾರೂಢ ವೈಎಸ್ಆರ್ ಜಸ್ಟ್ 12 ಕ್ಷೇತ್ರಗಳಲ್ಲಿ ಮುನ್ನಡೆ. ಹೀನಾಯ ಸೋಲು ಹಿನ್ನೆಲೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ. ರಾಜ್ಯಪಾಲರನ್ನ ಭೇಟಿಯಾಗಿ ಜಗನ್ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಆಂಧ್ರ ಪ್ರದೇಶದ ರಾಜಕೀಯ ಸಂಚಲನವನ್ನೇ ಮೂಡಿಸ್ತಾ ಇದೆ. ಆಂಧ್ರ ಪ್ರದೇಶದಲ್ಲಿ ಜಗನ್ಮೋಹನ್ ಹೀನಾಯ ಸೋಲನ್ನ ಕಾಣ್ತಿದ್ದಾರೆ. 3ನೇ ಸ್ಥಾನಕ್ಕೆ ಕುಸಿದಿದೆ ಜಗನ್ಮೋಹನ್ ಅವರ ಪಾರ್ಟಿ. 175 ಕ್ಷೇತ್ರಗಳ ಪೈಕಿ ಕೇವಲ 12 ಸ್ಥಾನಗಳಲ್ಲಿ ಮಾತ್ರ ಮುನ್ನಡೆಯನ್ನ ಕಾಣ್ತಿದೆ. ಟಿಡಿಪಿ 134, ಜನಸೇನಾ 21 ಕ್ಷೇತ್ರಗಳಲ್ಲಿ ಭರ್ಜರಿಯಾಗಿ ಮುನ್ನಡೆಯನ್ನ ಕಾಣ್ತಾ ಇದೆ. ಆಡಳಿತಾರೂಢ ವೈಎಸ್ಆರ್ ಕೇವಲ 12 ಕ್ಷೇತ್ರಗಳಲ್ಲಿ ಮಾತ್ರ ಮುನ್ನಡೆಯನ್ನ ಕಾಣ್ತಿದೆ. ಹೀನಾಯ ಸೋಲಿನ ಹಿನ್ನೆಲೆಯಲ್ಲಿ ಸಿಎಂ ಸ್ಥಾನಕ್ಕೆ ಜಗನ್ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ರಾಜ್ಯಪಾಲರನ್ನ ಭೇಟಿಯಾಗಿ ಜಗನ್ ರಾಜೀನಾಮೆಯನ್ನ ಕೊಡ್ತಿದ್ದಾರೆ. ಇತ್ತ ಲೋಕ ಸಮರದ ಕಣದಲ್ಲಿ ಟಿಡಿಪಿ ಬಹಳ ಮುಖ್ಯವಾಗಿಬಿಟ್ಟಿದೆ. ಎನ್ಡಿಎ ಮೈತ್ರಿಕೂಟದಲ್ಲಿದ್ರೂ ಸಹ ಇವರ ಬೆಂಬಲ ಬೇಕು. ಒಂದು ಕಡೆ ಚಂದ್ರಬಾಬು ನಾಯ್ಡು ಕೂಡ 48 ಗಂಟೆಗಳ ಕಾಲಾವಕಾಶವನ್ನ ಕೇಳಿದ್ದಾರೆ. ಈಗಾಗಲೇ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ರಚನೆ ಆಗಬೇಕು ಅಂತಂದ್ರೆ ಟಿಡಿಪಿ ಬಹಳ ಮುಖ್ಯವಾದಂತಹ ಪಾತ್ರವನ್ನ ವಹಿಸುತ್ತೆ. ಇತ್ತ ಆಂಧ್ರ ರಾಜಕೀಯದಲ್ಲಿ ಜಗನ್ಮೋಹನ್ ರಾಜೀನಾಮೆಯನ್ನ ನೀಡಿದ್ದಾರೆ.